ನಮಸ್ಕಾರ ಸ್ನೇಹಿತರೆ. ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಲ್ರೆಡಿ ಡ್ರಾಫ್ಟ್ ನೋಟಿಫಿಕೇಶನ್ ಬಿಟ್ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು HSTR ಎಕ್ಸಾಮ್ ಆಗಿರ್ಬೋದು, GPSTR, PSTR, ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿರ್ಬೋದು, ಜೊತೆಗೆ ಕಂಪ್ಯೂಟರ್ ಟೀಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಕ್ವಾಲಿಫಿಕೇಶನ್ ಬೇಕು, ಎಷ್ಟು ವೇಟೇಜ್ ಅಂತೀವಿ ನಾವು ಮೇನ್ CET-ಯಲ್ಲಿ ಪರ್ಸೆಂಟೇಜ್ಗೆ, ಮತ್ತು ಏನೇನು ಕ್ವಾಲಿಫಿಕೇಶನ್ ಆಗಿರ್ಬೇಕು, ಮತ್ತು ಪೇಪರ್ಗಳು ಮೇನ್ ಎಕ್ಸಾಮ್ಗೆ ಎಷ್ಟು ಹಂತ ಪೇಪರ್ಗಳು ಇರ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಆಲ್ರೆಡಿ ಕೊಟ್ಬಿಟ್ಟಿದೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ 15,000 ಶಿಕ್ಷಕರ ನೇಮಕಾತಿ ಏನಿದೆಯೋ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಬಹಳ ಆಗಿರ್ತಕ್ಕಂಥ ಸ್ನೇಹಿತರು ಆಲ್ರೆಡಿ ಅಬ್ಜೆಕ್ಷನ್ ಆಗ್ತಿದ್ದಾರೆ. ಏನಪ್ಪಾ ಅನ್ನೋದಾದ್ರೆ ಪೇಪರ್ 3 ಅನ್ನೋದು ಇದೆಯಲ್ಲ, ಸೊ ಇದು ಎಕ್ಸ್ಟ್ರಾ ಪ್ರಮಾಣವಾಗಿರ್ತಕ್ಕಂತಹ ಪೇಪರ್ 3 ಇದು ಬೇಡ ಅನ್ನೋದ್ರ ಬಗ್ಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸ್ನೇಹಿತರು ಆಲ್ರೆಡಿ ಅಬ್ಜೆಕ್ಷನ್ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ 3 ರೀತಿಯಾಗಿರ್ತಕ್ಕಂತಹ ಪೇಪರ್ಗಳಲ್ಲಿ ಕೆಲವೊಂದು ಬದಲಾವಣೆಗಳು ಕೂಡ ಆಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಜೊತೆಗೆ ಕೆಲವೊಂದು ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉದಾಹರಣೆ HSTR ನಲ್ಲಿ ಕೆಲ ಸಬ್ಜೆಕ್ಟ್ ವೈಸ್ಗೆ ಏನಪ್ಪ ಅಂದ್ರೆ ನೋಟಿಫಿಕೇಶನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಜಾಬ್ ಕೆಲ ಸಬ್ಜೆಕ್ಟ್ಗಳಿಗೆ, ಸೊ ಅವಕ್ಕೂ ಏನಪ್ಪ ಅನ್ನೋದಾದ್ರೆ ಸ್ನೇಹಿತರು ಅಬ್ಜೆಕ್ಷನ್ ಆಗ್ತಿದ್ದಾರೆ. ಹಾಗಾಗಿ ಈಗ ಮೇನ್ CET-ಯಲ್ಲಿ ನಾವು ನೋಡ್ಬೋದು ಎಕ್ಸಾಮ್ ಯಾವ ರೀತಿ ಇವರು ನಾವು ಕಂಡಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಆಲ್ರೆಡಿ ಡ್ರಾಫ್ಟ್ ಟೂಲ್ಸ್ ಬಿಟ್ಟಿದ್ದಾರೆ. ಜೊತೆಗೆ ಏನಪ್ಪಾ ಅನ್ನೋದ್ರೆ ಮೇನ್ ನೋಟಿಫಿಕೇಶನ್ ಏನಿದು ಅದರಲ್ಲಿ ಕೆಲವೊಂದು ಬದಲಾವಣೆ ಮೂಲಕ ಏನ್ ಮಾಡ್ತಾರೋ ಅನ್ನೋದಾದ್ರೆ ಮೇನ್ ನೋಟಿಫಿಕೇಶನ್ ಬಿಡ್ತಾರೆ. ಹಾಗಾಗಿ ಅದು ವೇಟ್ ಮಾಡ್ತಿದೆ. ಮುಂದಿನ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ 100%. ಹಾಗಾಗಿ ಇದಕ್ಕೇನು ಎಲಿಜಿಬಲ್ ಇದ್ರು, ಕ್ವಾಲಿಫಿಕೇಶನ್ ಏನಿದ್ರು, B.Ed ಏನು ಮುಗಿಸಿದ್ರು ಎಲ್ಲ ಸ್ನೇಹಿತರು ನೀವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಇಟ್ಕೊಂಡು ಓದಿ ನೋಡೋಣ ಅಲ್ಲಿ ಏನಾಗುತ್ತೆ. ಕೆಲವೊಂದು ಪೇಪರ್ ಏನ್ 3 ಕೊಟ್ಟಿದ್ದಿಲ್ಲೋ, ಸೊ ಏನಾದ್ರೂ ಬದಲಾವಣೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಏನ್ ಮಾಡ್ತೀನಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಏನಪ್ಪಾ ಅನ್ನೋದಾದ್ರೆ ಪ್ರಮುಖವಾಗಿರ್ತಕ್ಕಂತಹ ಮಾಹಿತಿ ಏನಪ್ಪಾ ಅನ್ನೋದಾದ್ರೆ ನೋಡ್ಬೋದು ಆಲ್ ಸಬ್ಜೆಕ್ಟ್ PDF ನೋಟ್ಸು ನಮ್ಮಲ್ಲಿರ್ತಕ್ಕಂತಹ ನೋಟ್ಸ್ಗಳನ್ನು ಎಲ್ಲ ಸ್ನೇಹಿತರು ತೆಗ್ದಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೇವಲ 100 ರೂಪೀಸ್ಗೆ ನೀವೇನು ಎಕ್ಸಾಮ್ ಓದ್ತಿದ್ರು, ಸೊ ಯಾವ ಸಬ್ಜೆಕ್ಟ್ ಅನ್ನೋದಾದ್ರೆ HSTR ಆಗಿರ್ಬೋದು, ಸೊ GPSTR ಆಗಿರ್ಬೋದು, ಮತ್ತು PSTR ಆಗಿರ್ಬೋದು, ಮತ್ತು ಫಿಸಿಕಲ್ ಎಜುಕೇಶನ್ ಟೀಚರ್ ಪ್ಲಸ್ ಕಂಪ್ಯೂಟರ್ ಟೀಚರ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಗ್ಲಿಷು ಮತ್ತು ಕನ್ನಡ ಮೀಡಿಯಂನಲ್ಲಿ ನಾವು ಕೇವಲ 100 ರೂಪೀಸ್ಗೆ ನಿಮ್ಗೆ ಸಬ್ಜೆಕ್ಟ್ ವೈಸ್ ಏನಿರುತ್ತೋ ಸಮಗ್ರವಾಗಿ ಬರ್ತಕ್ಕಂಥ ಎಲ್ಲಾ ಅಂಶಗಳನ್ನು, ಅಂದ್ರೆ ಈಗ ಪೇಪರ್ 1 ಕಾಮನ್ ಆಗಿ ಬರ್ತಕ್ಕಂಥ ಏನ್ ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟ್ಗಳನ್ನು ಪ್ಲಸ್ ಪೇಪರ್ 2 ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಏನಿರುತ್ತೋ ನಿರ್ದಿಷ್ಟ ಪತ್ರಿಕೆ ಪ್ಲಸ್ ಪೇಪರ್ 3 ಸಂಬಂಧಪಟ್ಟಿದ್ದು ಏನು ವಿಷಯಗಳಿಗೆ ಕನ್ನಡ ಗ್ರಾಮರು, ಇಂಗ್ಲಿಷ್ ಗ್ರಾಮರ್ ಆಗಿರ್ಬೋದು, ಸೊ ಎಲ್ಲ ಸಂಬಂಧಪಟ್ಟದ್ದು ಕೇವಲ 100 ರೂಪೀಸ್ಗೆ ನೀವು ಬರೀತಿರ್ತಕ್ಕಂತಹ ಮೇನ್ CET ಟೀಚರ್ಸ್ ಎಕ್ಸಾಮ್ಗೆ ನಾವು ಸಮಗ್ರವಾಗಿ PDF ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಪ್ಲಸ್ ಜೊತೆಗೆ ಯಾರು ನೋಟ್ಸ್ ತಗೊಳ್ತಾರೋ ಅವರಿಗೆ ವಾಟ್ಸಪ್ ಗ್ರೂಪ್ ಅನ್ನು ಮಾಡಿದ್ದೀವಿ. ಅದಕ್ಕೆ ನಾವು ಆ್ಯಡ್ ಮಾಡಿ ಡೈಲಿ PDF ನೋಟ್ಸ್ ಅಪ್ಡೇಟು ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ಅದ್ರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರ್ಯಾರಿಗೆ ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ನೀವು ತಗೊಳ್ಳಿ. ಕೇವಲ ಕಡಿಮೆ ರೂಪೀಸ್ ಅಂದ್ರೆ ಈ ಹಣದಲ್ಲಿ ಏನಪ್ಪ ಅನ್ನೋದಾದ್ರೆ ಎಲ್ಲಿ ಇಡೀ ಕರ್ನಾಟಕದಲ್ಲಿ PDF ನೋಟ್ಸ್ಗಳು ಸಿಗುವುದಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅವರು ಕೇವಲ ಟೆಸ್ಟ್ ಪೇಪರ್ಸ್ಗಳಿಗೆ ಆಗಿರ್ಬೋದು ಅಷ್ಟು ಫೀಸ್ ಅಂತ ಅಂತಾರೆ. ಆದರೆ ನಾವು ಸಮಗ್ರವಾಗಿ ಏನು PDF ನೋಟ್ಸ್ ಇದ್ದವು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಹಿಂದಿ, ಇಂಗ್ಲಿಷು, PM ಮೆಥಡ್ ಆಗಿರ್ಬೋದು, CB ಮೆಥಡ್ ಆಗಿರ್ಬೋದು, ದೈಹಿಕ ಶಿಕ್ಷಕರು ಆಗಿರ್ಬೋದು, ಕಂಪ್ಯೂಟರ್ ಶಿಕ್ಷಕರಾಗಿರ್ಬೋದು, ಎಲ್ಲ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ PDF ನೋಟ್ಸ್ಗಳನ್ನು ನಾವು ವಾಟ್ಸಾಪ್ ಮುಖಾಂತರ ಅಂದ್ರೆ 24x7 ನೀವು ಯಾವುದೇ ಸಮಯದಲ್ಲಿ ಸೊ ಮೆಸೇಜ್ ಮಾಡಿದ್ರೆ ಅಂದ್ರೆ 100 ರೂಪೀಸ್ ಫೋನ್ ಪೇ ಮಾಡಿ ನೀವು ಸ್ಕ್ರೀನ್ಶಾಟ್ ಏನಾದರೂ ಹಾಕಿ ನಿಮ್ಮ ಸಬ್ಜೆಕ್ಟ್ ಮೆನ್ಷನ್ ಮಾಡಿದ್ರೆ ನಿಮ್ದು ಯಾವ ಮೀಡಿಯಂ ಅನ್ನೋದ್ರ ಬಗ್ಗೆ ನೀವು ಟೈಪ್ ಮಾಡಿದ್ರೆ ನೋಟ್ಸ್ಗಳನ್ನು ಆಟೋಮೆಟಿಕ್ 5 ನಿಮಿಷದಲ್ಲೇ ನಿಮಗೆ ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಸೊ ಹಲವಾರು ರೀತಿಯಾಗಿರ್ತಕ್ಕಂಥ ಸ್ನೇಹಿತರು ತಗೊಂತಿದ್ರೆ ಸೊ ಅವರು ಕೂಡ ಯೂಸ್ಫುಲ್ ಆಗಿದೆ ಅಂತಲೂ ಕೂಡ ಹೇಳಿದರೆ. ಸೊ ಥ್ಯಾಂಕ್ಸ್ ಎಲ್ಲರಿಗೂ ಏನು ನೋಟ್ಸ್ ತಗೊಂತಿದ್ರು ಅವರೆಲ್ಲರಿಗೂ. ಹಾಗಾಗಿ ನೋಡೋಣ ಈ ಹೊಸದಾಗಿ ಏನು ನೋಡ್ತಿದ್ರು ಸ್ನೇಹಿತರು ನೀವು ತಗೊಳ್ಳಿ ಅಂತ ನಾನು ಒಂದು ಸಲಹೆ ಕೊಡ್ತೀನಿ. ಯಾಕಂದ್ರೆ ಪುಸ್ತಕ ಓದೋದ್ರ ಜೊತೆಗೆ ನಾನು ಹೇಳ್ತಾ ಹೋಗ್ತೀನಿ ಪ್ಲಸ್ ಅಧ್ಯಯನ ಪ್ರಮುಖವಾಗಿದ್ದು ಕೇವಲ ಪುಸ್ತಕದಿಂದ ಕ್ವಶನ್ ಅವರು ಕೇಳೋದಿಲ್ಲ. ಸೊ ಈಗೀಗ ಬರ್ತಕ್ಕಂತಹ ಮಾಡರ್ನ್ ಆಗಿರ್ತಕ್ಕಂತಹ ಒಂದು ಪರೀಕ್ಷೆಗೆ ಎಕ್ಸಾಮ್ ಯಾವ ರೀತಿ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ
ನಾವೇನ್ ಮಾಡ್ತೀವಿ, ಎಕ್ಸಾಮ್ಗೆ ಉಂಟು ಏನ್ ನೋಟ್ಸ್ ತಗೊಂತಾರೋ ಅವ್ರಿಗೆ ಗ್ರೂಪ್ನಲ್ಲಿ ನಮಗೆ ಒಂದು ನಿಮ್ಗೆ ಏನೇನು ಸಲಹೆಗಳು ಇರ್ತವೆ, ಕೆಲವೊಂದು ಏನಾದರೂ ಡೌಟ್ ಇದ್ರೆ ಏನಾದರೂ ಮಾನಸಿಕವಾಗಿ ನೀವು ಏನಾದರೂ ಎಕ್ಸಾಮ್ ಬಗ್ಗೆ ಏನಾದರೂ ಸೊ ಇದ್ರ ಕ್ಲಾರಿಫಿಕೇಶನ್ ಕೆಲವೊಂದು ಸರ್ಟಿಫಿಕೇಟ್ ಬಗ್ಗೆ ಏನಾದ್ರೆ ನಾ ಫ್ರೀ ಇದ್ರೆ ಅದಕ್ಕೂ ಕೂಡ ನಾನು ರಿಪ್ಲೈ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಏನು ಸಮಗ್ರವಾಗಿರ್ತಕ್ಕಂತಹ ನಿಮ್ದು ಎಕ್ಸಾಮ್ ಮುಗಿಯೋವರೆಗೂ ಸೊ ನಾವು ಟಚ್ ಅಲ್ಲಿ ಇರ್ತೀವಿ. ನಿಮ್ಗೆ ಅನುಕೂಲವಾಗಿರ್ತಕ್ಕಂಥದ್ದು ಕೇವಲ 100 ರೂಪೀಸ್ಗೆ ಈ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಹಾಗಾಗಿ ಎಲ್ಲರೂ ಯೂಸ್ಫುಲ್ ಮಾಡಿಕೊಳ್ಳಿ ಅಂತ ನಾನು ಒಂದು ಸಲಹೆ ಕೊಡ್ತೀನಿ ಅಂತ ಹೇಳಿ, ಸೊ ನೋಡಿ ನೀವು ಟೈಮ್ ವೇಸ್ಟ್ ಮಾಡದೆ ನೋಡೋಣ. ನೆಕ್ಸ್ಟ್ ಮಂತ್ ಹಾಗಾದ್ರೆ ನೋಟಿಫಿಕೇಶನ್ ಇವೆಲ್ಲ ಕೇವಲ ಇನ್ನು 2-3 ದಿನದಲ್ಲೇ ಆಗಸ್ಟ್ ತಿಂಗಳು ಬಂತು. ಆಗಸ್ಟ್ ತಿಂಗಳು ನೋಟಿಫಿಕೇಶನ್ ಅಂತಾರೆ, ಅದಕ್ಕೆ ಪ್ಲಸ್ 1 ತಿಂಗಳ ಟೈಮ್ ಸಿಗ್ತರೆ ನಿಮ್ದಲ್ಲಿ ಏನೆಲ್ಲಾದ್ರೂ ಒಂದು 50 ದಿನ 40 ದಿನ ಅಷ್ಟೇ ಸಿಗ್ಬೋದು. ಹಾಗಾಗಿ ಇದರಲ್ಲಿ ನೀವು ನೋಟಿಫಿಕೇಶನ್ ಆದ್ಮೇಲೆ ನಾವು ಸ್ಟಡಿ ಮಾಡ್ತೀವಿ ಅಂದ್ರೆ 100% ನಿಮಗೆ ಜಾಬ್ ಸಿಗಲ್ಲ ಅಂತ ಹೇಳ್ಬೋದು. 15,000 ಇರ್ಬೋದು, ಆದರೆ ಓದೋವರಿಗೆ ಮಾತ್ರ. ಹಾರ್ಡ್ ವರ್ಕ್ ಯಾರು ಮಾಡ್ತಿರೋ ಅವ್ರಿಗೆ ಅಷ್ಟೇ ಅದು ಹುದ್ದೆ ಸಿಗ್ತಕ್ಕಂಥದ್ದು. ಹಾಗಾಗಿ ಏನ್ ಪೇಪರ್ 3 ಬಿಟ್ಟಿದ್ದಾರಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಪೇಪರ್ 3 ಅನ್ನೋದು ಏನಪ್ಪಾ ಅಂದ್ರೆ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜಸ್ ನಲ್ಲಿ ನಿಮಗೆ ಬೌದ್ಧಿಕವಾಗಿ ನಾಲೆಡ್ಜ್ ಇದೆಯಾ, ಸಾಮರ್ಥ್ಯ ಇದೆಯಾ ಅನ್ನೋದ್ರ ಬಗ್ಗೆ ಅಷ್ಟೇ ಚೆಕ್ ಮಾಡ್ತಾರೆ. ಅದು ಪ್ರಬಂಧ ರೀತಿ ಆಗಿರ್ಬೋದು, ಸೊ MCQ ಆಧಾರಿತವಾಗಿರ್ಬೋದು. ಅಲ್ಲಿ ಏನಪ್ಪಾ ಅಂದ್ರೆ ಲಿಖಿತ ಪರೀಕ್ಷೆಯ ಮುಖಾಂತರ ಕೊಡ್ತಾರೆ. ಹಾಗಾಗಿ ಅದೇನು ದೊಡ್ಡ ಏನಪ್ಪಾ ಅಂದ್ರೆ ಪರೀಕ್ಷೆ ಅನ್ನೋದಿಲ್ಲ. ಹಾಗಾಗಿ ನೋಡೋಣ. ಸೊ ಹಲವಾರು ರೀತಿಯಾಗಿರ್ತಕ್ಕಂತಹ ಸ್ನೇಹಿತರು ಅಬ್ಜೆಕ್ಷನ್ ಹಾಕಿದ್ರೆ ಅದ್ರ ಮೇರೆಗೆ ಏನಾದರೂ ರಿಮೂವ್ ಮಾಡಿದ್ರೆ ನಿಮಗೆ ಪೇಪರ್ 1 ಪೇಪರ್ 2 ಅಷ್ಟೇ ಕಾಮನ್ ಆಗಿರುತ್ತೆ. ಪೇಪರ್ 2 ನೋಡ್ಬೋದು, ನಿರ್ದಿಷ್ಟ ಪತ್ರಿಕೆ ಅಂದ್ರೆ ಅವರು ಟೀಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇರುತ್ತೆ ಅಷ್ಟೇ. ಪೇಪರ್ 1 GK ಎಲ್ಲಾ ಶಿಕ್ಷಕರ ನೇಮಕಾತಿಗೆ GK ಪೇಪರ್ ಕಾಮನ್. ಹಾಗಾಗಿ ನೀವೆಲ್ಲವೂ ಏನ್ ಮಾಡಿ, ನಿಮಗೆ ನೋಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಸ್ಟಡಿ ಮಾಡಿ ಕೆಲವು MCQ ಬಿಡಿಸಿ ನಿಮ್ಮ ಕುಂತಿರ್ತಕ್ಕಂತಹ ಜಾಗದಲ್ಲಿ ಏನು ಸ್ಟಡಿ ಮಾಡ್ತಿದ್ರು ಸ್ವಲ್ಪ ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸುವ ಮುಖಾಂತರ ನಿಮ್ಗೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಭಯವನ್ನು ಏನೋ ಹೋಗಲಾಡಿಸುತ್ತೆ ಅಂತ ನಾನು ಹೇಳ್ಬೋದು. ಸ್ವಲ್ಪ ಬರವಣಿಗೆನೂ ಬರೀರಿ, ಯಾಕಂದ್ರೆ 100% ನಲ್ಲಿ ಅವರು ಮಾರ್ಕ್ಸ್ ತೀತು ಅನ್ನೋದಾದ್ರೆ ಅಂದ್ರೆ ಒಂದು ಹೇಳ್ಬೇಕು ಅನ್ನೋದಾದ್ರೆ ಸಂಪೂರ್ಣವಾಗಿ 400 ಮಾರ್ಕ್ಸ್ ನಲ್ಲಿ 200 ಮಾರ್ಕ್ಸು MCQ ಆಧಾರಿತವಾಗಿ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ಲಸ್ 200 ಮಾರ್ಕ್ಸ್ ಬರವಣಿಗೆ ಮುಖಾಂತರ ಏನ್ ರೈಟಿಂಗ್ ಇರ್ತದಲ್ಲ ಅದು. ಟೋಟಲ್ 400 ಮಾರ್ಕ್ಸ್ಗೆ ನಿಮ್ಮ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇವೇನ್ ಡಿಗ್ರಿ ಅವು ಏನ್ ಲೆಕ್ಕಲ್ಲ, ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿದ್ರೆ ನಾವು ಡಿಗ್ರಿ ಎಷ್ಟು ಪರ್ಸೆಂಟೇಜ್ ತಗೋಬೇಕು, BEd ಎಷ್ಟು ತಗೋಬೇಕು, CET ಎಷ್ಟು ತಗೋಬೇಕು, TET ನಾವು CET ಎಷ್ಟು ತಗೋಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ಹೇಳ್ತಾ ಹೋಗಿದ್ರೆ ಏನ್ BEd ಕಂಪ್ಲೀಟ್ ಮಾಡಿದ್ರು ಅವರು ಅಷ್ಟು ಎಕ್ಸಾಮ್ ಏನಪ್ಪಾ ಅಂದ್ರೆ HSTR ಎಕ್ಸಾಮ್ ಬರೀಬಹುದು. ಸೊ ಪೇಪರ್ 2 ಪಾಸ್ ಆದವರು GPSTR ಬರೀಬಹುದು. ಜೊತೆಗೆ ಡಿಗ್ರಿ ಮುಗಿಸಿ ಪೇಪರ್ 1 ಪೇಪರ್ 2 ಪಾಸ್ ಆದವರು 3 ಎಕ್ಸಾಮ್ ಬರೀಬಹುದು. ಹಾಗಾಗಿ ನೀವೆಲ್ಲ ಈ ಎಕ್ಸಾಮ್ಗಳನ್ನು ಏನ್ ಕ್ವಾಲಿಫಿಕೇಶನ್ ಇದೆ ಅದ್ರ ಗಮನದಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ಆಲ್ರೆಡಿ ಕೆಲವೊಬ್ರು GK ಗಿಫ್ಟ್ ಇರ್ತಾರೆ, ಉಳಿದಿರ್ತಕ್ಕಂಥ ನಿಮ್ಮ ಸಬ್ಜೆಕ್ಟ್ಗಳ ಬಗ್ಗೆ ನೀವು ಸ್ಟ್ರಾಂಗ್ ಆಗಿ ಅಂತ ನಾನು ಹೇಳ್ತೀನಿ. ಹಾಗಾಗಿ ನೋಡೋಣ, ಕೆಲವೊಂದು ಬದಲಾವಣೆ ಮೂಲಕ ಏನಾದರೂ ನೋಟಿಫಿಕೇಶನ್ ಚೇಂಜ್ ಆದ್ರೆ ಸೊ ಪೇಪರ್ 3 ರಿಮೂವ್ ಆಗ್ಬೋದು. ಇಲ್ಲ ಅಂದ್ರೆ ಪೇಪರ್ 3 ನಾವು ಅದನ್ನೇ ಮಾಡ್ತೀವಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ನೀವು ಓದಲೇಬೇಕಾಗುತ್ತೆ. ಅದು ಮಾತ್ರ ನೀವೇನ್ ಮಾಡ್ಬೇಕು, ಎಕ್ಸಾಮ್ ಬರಲೇಬೇಕಾಗುತ್ತದೆ. ನೋಡೋಣ, ಕೆಲವೊಂದು ಅಬ್ಜೆಕ್ಷನ್ ಹಾಕೋದ್ರ ಮುಖಾಂತರ ಅವರು ಚೇಂಜ್ ಹಾಕ್ಬೋದು. ಮ್ಯಾಕ್ಸಿಮಮ್ ಜನ ಹಾಕಿದ್ರೆ ಸೊ ರಿಕ್ವೆಸ್ಟ್ ಇದ್ದೆ ಅಂದ್ರೆ ಅವರು ರಿಮೂವ್ ಮಾಡಿ ನಿಮಗೆ ಪೇಪರ್ 1 ಪೇಪರ್ 2 ಇರ್ಬೋದು, ಇಲ್ಲ ಅಂದ್ರೆ ಪೇಪರ್ 3 ಇಡ್ಬೋದು. ಇಲ್ಲ ಫೈನಲ್ ನಮ್ಮ ಡಿಸಿಷನ್ ಮೇನ್ ನೋಟಿಫಿಕೇಶನ್ ಏನಾದ್ರೂ ಮೆನ್ಷನ್ ಆದ್ರೆ ಅವ್ರು ಏನಪ್ಪ ಅಂದ್ರೆ 100% ಪೇಪರ್ 3 ವರೆಗೂ ನೀವು ಎಕ್ಸಾಮ್ ಬರಲೇಬೇಕಾಗುತ್ತದೆ. ಹಾಗಾಗಿ ಎಲ್ಲಾ ಸ್ನೇಹಿತರಿಗೂ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಏನಾದ್ರೂ ಅಪ್ಡೇಟ್ಗಳು ವಿಚಾರಗಳು ಇದ್ದರೆ, ಶಿಕ್ಷಕರ ನೇಮಕಾತಿ ಏನಾದ್ರೂ ವಿಚಾರಗಳಿದ್ರೆ ನಾನು ಅದರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಮತ್ತು ಯಾರ್ಯಾರಿಗೆ ಬೇಕೋ ಸೊ PDF ನೋಟ್ಸ್ಗಳು ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಯೋಚನೆ ಮಾಡದೆ 100 ರೂಪೀಸ್ಗೆ ನಿಮಗೆ ಡೈಲಿ ನಿತ್ಯದಲ್ಲಿ ಅಪ್ಡೇಟ್ ಕೊಡ್ತಕ್ಕಂತಹ ಕೆಲಸವನ್ನು ಯಾರು ಮಾಡ್ತಿಲ್ಲ, ನಾನೊಂದು ಪ್ರಯತ್ನ ಮಾಡ್ತಿದ್ದೀನಿ. ಅದನ್ನ ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮಾಡ್ಕೊಂಡು ನಿಮ್ಗೇನಾದ್ರೂ ನೋಟ್ಸ್ ಬೇಕಾದ್ರೆ ಸೊ ಯಾವುದೇ ಸಮಯದಲ್ಲಿ ನೀವು ವಾಟ್ಸಾಪ್ ಮುಖಾಂತರ ಏನ್ ಕೆಳಗೆ ಶೋ ಆಗ್ತಿದೆಯಲ್ಲೋ ಈ ನಂಬರಿಗೆ ವಾಟ್ಸಾಪ್ ಮಾಡುವ ಮುಖಾಂತರ ನೀವು PDF ನೋಟ್ಸ್ಗಳನ್ನು ಪಡೆಯಬಹುದು. ಚೆನ್ನಾಗಿ ಓದಿ ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ನೀವು ಒಬ್ಬ ಗೌರ್ಮೆಂಟ್ ಟೀಚರ್ ಆಗಿ ಹೊರ ಹೊಮ್ಮಿರಿ ಅಂತ ನಾನು ಹೇಳ್ತೀನಿ. ಸೊ ಗೌರ್ಮೆಂಟ್ ಟೀಚರ್ ಆದರೆ ಸ್ಯಾಲರಿ 50+ ಆಗಿರ್ತಕ್ಕಂಥ ಸ್ಯಾಲರಿ ಕೊಡ್ತಾರೆ. ಒಂದು ಪೇ ಸ್ಕೇಲ್ ಹೆಚ್ಚಿಗೆ ಆದರೆ 1 ಲಕ್ಷಕ್ಕಿಂತ ಹೆಚ್ಚು ಸ್ಯಾಲರಿ ಕೊಡ್ತಕ್ಕಂತಹ ಕೆಲಸವನ್ನು ನೀವು ಗೌರ್ಮೆಂಟ್ ಕೆಲಸದಲ್ಲಿ ಮಾತ್ರ ಆಗುವಂತ ಸಾಧ್ಯ. ಹಾಗಾಗಿ ಏನೇ ನೀವು ಹೊರಗಿನ ಕೆಲಸ ಇದಾವಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ. ಸೊ ಅವ್ರು ನೋಟಿಫಿಕೇಶನ್ ಶಿಕ್ಷಕರ ನೇಮಕಾತಿ ಆಗೋದಂತೂ ಖಂಡಿತ ಆಲ್ರೆಡಿ ಅವರು ಬಿಟ್ಬಿಟ್ಟಿದ್ದಾರೆ.
ಸೊ ಯಾವ ಟೈಮಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೇ ಸಮಯ, ಕೆಲವೊಂದು ದಿನ, ಇನ್ನೂ ಒಂದು ತಿಂಗಳ, ಅಂದ್ರೆ ನೆಕ್ಸ್ಟ್ ಮಂತ್ ಆಗ್ಬೋದು ಅಷ್ಟೇ, ಆಗುತ್ತೆ 100% ಆಗೇ ಆಗುತ್ತೆ. ಹಾಗಾಗಿ ನೀವು ಏನು ಬಾಕಿ ಇರತಕ್ಕಂಥ ಸಬ್ಜೆಕ್ಟ್ಗಳ ಏನು ವಿಷಯ ಇದೆಯಲ್ಲೋ ಅವನ್ನ ಚೆನ್ನಾಗಿ ಓದ್ಕೊಳ್ಳಿ ಅಂತ ನಾನು ಹೇಳಿ, ಸೊ ನೋಡೋಣ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೇನಾದ್ರೂ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ವಿಚಾರ ಇದ್ರೆ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.